ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರೇ, ಎಲ್ಲ ನನ್ನ ತಾಯಂದಿರೇ, ಸಹೋದರ ಸಹೋದರಿಯರೇ, ಪಕ್ಷದ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತ ಬಂಧುಗಳೇ, ಈಗ ತಾನೇ ತಮ್ಮನ್ನೆಲ್ಲ ಕುರಿತು ಮಾತನಾಡಿದಂತ ಕ್ಷೇತ್ರದ ಶಾಸಕರಾದಂತ ಡಾಕ್ಟರ್ ರಂಗನಾಥ್ ಅವರೇ, ರಾಜಣ್ಣ ಅವರೇ, ದೀಪು ಅವರೇ, ಎಲ್ಲ ಗೌರವಾನ್ವಿತ ಮುಖಂಡರುಗಳೇ, ನಮ್ಮ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾದಂತ ಪಾಪಣ್ಣವರೇ, ಕೃಷಿಕ ಸಮಾಜದ ಅಧ್ಯಕ್ಷರು ಪಾಪಣ್ಣವರು, ಎಲ್ಲ ಗೌರವಾನ್ವಿತರೇ, ಇವತ್ತು 26ನೇ ತಾರೀಕು ನಡೆಯುವಂತ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಹಸ್ತದ ಗುರುತಿಗೆ ಮತ ಕೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಈಗಾಗಲೇ ತಾವು ನನಗೆ 3 ಬಾರಿ ಆಶೀರ್ವಾದ ಮಾಡಿದ್ದೀರಿ, ಒಂದು ಉಪಚುನಾವಣೆಯಲ್ಲಿ, ನಂತರ 2 ಚುನಾವಣೆಗಳಲ್ಲಿ. ನಾನು ನಿಮ್ಗೆಲ್ಲ ಮಾತು ಕೊಟ್ಟಿದ್ದೆ, ಈ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಶ್ರಮ ವಹಿಸ್ತೇನೆ, ಕೆಲಸ ಮಾಡ್ತೇನೆ ಅಂತ ಹೇಳಿ. ಪ್ರತಿಯೊಂದು ಹಂತದಲ್ಲೂ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಯಾರು ಶುದ್ಧ ಕುಡಿಯೋ ನೀರಿನ ಘಟಕ ಅಂತ ಅಂದ್ರೆ ಯಾರಿಗೂ ಗೊತ್ತಿರಲಿಲ್ಲ. ಎಲ್ಲರೂ ಮಾಮೂಲಿ ಬೋರ್ವೆಲ್ ನೀರೇ ಕುಡಿತಾ ಇದ್ರು. ಬೋರ್ವೆಲ್ ನೀರೇ ಕುಡಿಯೋದ್ರಿಂದ ಏನಾಗ್ತಾ ಇತ್ತು ಅಂದ್ರೆ ಆರೋಗ್ಯ ಹಾಳಾಗ್ತಾ ಇತ್ತು. ಯಾವ್ದು ಆರೋಗ್ಯ ಹಾಳಾಗ್ತಾ ಇತ್ತು ಅಂದ್ರೆ, ಆರೋಗ್ಯ ಯಾಕೆ ಹಾಳಾಗ್ತಾ ಇತ್ತು ಅಂದ್ರೆ, ಬೋರ್ವೆಲ್ಗಳು ಅಂತರ್ಜಲ ಕೆಳಗಡೆ ಹೋದಂಗೆಲ್ಲ ಫ್ಲೋರೈಡ್ ಕಂಟೆಂಟು, ಕ್ಯಾಲ್ಸಿಯಂ ಕಂಟೆಂಟು, ಆರ್ಸೆನಿಕ್ ಇವೆಲ್ಲ ಆಗಿ ಹೊಟ್ಟೆ ನೋವು ಬರಕ್ ಶುರು ಆಗೋದು, ಮಂಡಿ ನೋವು ಬರಕ್ ಶುರು ಆಗೋದು, ಹಲ್ಲುಗಳ ನೋವು ಬರಕ್ ಶುರು ಆಗೋದು, ಕ್ಯಾನ್ಸರ್ ಬರಕ್ ಶುರು ಆಗೋದು. ಇದನ್ನ ತಪ್ಪಿಸ್ಬೇಕು ಅಂತೇಳಿ ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಮೊಟ್ಟಮೊದಲನೇ ಬಾರಿಗೆ ಶುದ್ಧ ಕುಡಿಯೋ ನೀರನ್ನ ಲೀಟರ್ಗೆ 10 ಪೈಸೆ, 1 ರೂಪಾಯಿಗೆ 1 ಕ್ಯಾನ್ ನೀರನ್ನ ಕೊಡುವಂತ ಕಾರ್ಯಕ್ರಮವನ್ನ ರೂಪಿಸಿದ್ದು ನಿಮ್ಮ ಸಂಸತ್ ಸದಸ್ಯರು ಅನ್ನೋದನ್ನ ತಾವೆಲ್ಲರೂ ಕೂಡ ಮಾಡಿದ್ದಾರೆ. ನಾನೇನು ಬೇರೆಯವ್ರ ಬಗ್ಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಾನು ಹೇಳೋದು ಇಷ್ಟೇ, ನಾನು ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಹಗಲು ರಾತ್ರಿ ಕೆಲಸ ಮಾಡಿದ್ದೇನೆ. ಯಾರು ಏನನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬಿಟ್ಟಿದ್ರು, ವೈ.ಕೆ. ರಾಮಯ್ಯನವರು ಕನಸು ಹೇಮಾವತಿ ನೀರು ನಮ್ಮೂರಿಗೆ ಬರಬೇಕು. ಆದ್ರೆ ವೈ.ಕೆ. ರಾಮಯ್ಯನವರು ತೀರೋದ್ಮೇಲೆ ಯಾರು ಕೂಡ ಅದನ್ನ ಮುಂದುವರ್ಸಕ್ಕೆ ಪ್ರಯತ್ನ ಮಾಡಿರ್ಲಿಲ್ಲ, ನೀರು ಬರೋದಿಲ್ಲ ಅಂತ ಬಿಟ್ಬಿಟ್ಟಿದ್ರು. ಆದ್ರೆ ಇವತ್ತು ತಾವು ರಂಗನಾಥ್ ಅವರಿಗೆ ಆಶೀರ್ವಾದ ಮಾಡಿದ ಮೇಲೆ ಒಂದು ಹಂತದಲ್ಲಿ ಕೆಲವು ಕೆರೆಗಳನ್ನ ತುಂಬಿಸಿದ್ದೇವೆ, ನೀರೊರೆಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಆದ್ರೆ ನಮ್ಮ ಪಾಲಿನ ನೀರು ಇನ್ನೂ ಬರಲಿಲ್ಲ. ನಮಗೆ ಸುಮಾರು 2.5-3 TMC ನೀರು ಬರಬೇಕು. ಆ ನೀರು ಬರಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಅಂದ್ರೆ, ಇವತ್ತು ವೈ.ಕೆ. ರಾಮಯ್ಯನವರು ಕೆನಾಲ್ ಮಾಡಿಸಿದಾಗ, ಹೇಮಾವತಿ ಕೆನಾಲು, ಬೇರೆಯವ್ರಿಗೆ ಯಾರಿಗೂ ನೀರು ಇರಲಿಲ್ಲ. ನಮ್ಮ ತಾಲೂಕಿಗೆ ನೀರಿತ್ತು, ತುಮಕೂರಿಗೆ ನೀರಿರಲಿಲ್ಲ, ಶಿರಾಗ್ ನೀರು ಹೋಗ್ತಾ ಇರಲಿಲ್ಲ. ಈಗ ನಾಲೆ ಬಂದಾದ್ಮೇಲೆ ಅವ್ರ ನೀರು ಎತ್ಕೊಂಡು ಹೋದ್ರು, ನಮ್ಗೆ ನೀರು ಬರಲಿಲ್ಲ. ಈಗ ನಾವು ನೀರು ತರಬೇಕು ಅಂತ ಅಂದ್ರೆ ಬೇರೆ ಏನಾದ್ರು ಮಾಡಬೇಕು ಅಂತ ಹೇಳಿ ಪೈಪ್ ಮುಖಾಂತರ ನೀರು ತರೋಣ ಅಂತ ಹೇಳಿ ಇವತ್ತು ನಾವು ಹಿಂದೆ ಪ್ರಯತ್ನ ಮಾಡಿದ್ವಿ, ಮಂಜೂರಾತಿ ಮಾಡಿಸಿದ್ವಿ. ಡಿ.ಕೆ. ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿದ್ದಾಗ ಬಿಜೆಪಿಯವರು ಪಾಪ ಕುಣಗಲ್ ನೀರು ತರಬಾರ್ದು, ಬಿಡಬಾರ್ದು ಅಂತ ಹೇಳಿ ನಿಲ್ಸಿದ್ರು. ರಂಗನಾಥ್ ಅವರು ವಿಧಾನಸಭೆಯಲ್ಲೂ ಹೋರಾಟ ಮಾಡಿದ್ರು, ಹೊರಗಡೆನೂ ಹೋರಾಟ ಮಾಡಿದ್ರು, ನಿಮ್ಮೆಲ್ರಿಗೂ ಕೂಡ ತಿಳಿಸಿದ್ರು. ಆದ್ರೆ ಬಿಜೆಪಿಯ ನಾಯಕರುಗಳು ಯಾರು ಕೂಡ ನಮ್ಗೆ ಹೇಮಾವತಿ ನೀರು ಬರ್ಬೇಕ್ರಿ, ಅನ್ಯಾಯ ಆಗ್ತಾ ಇದೆ, ನಮ್ಗೆ ನೀರಿಲ್ಲ ಅಂತ ಹೇಳಿ ಒಂದೇ ಒಂದು ದಿನ ಜನತಾದಳದವರಾಗ್ಲಿ ಬಿಜೆಪಿಯವರಾಗ್ಲಿ ಧ್ವನಿಯನ್ನ ಎತ್ತಲಿಲ್ಲ, ಪ್ರೋತ್ಸಾಹ ಸಹಕಾರವನ್ನ ಕೊಡಲಿಲ್ಲ. ಅದು ಅವರು ಬಿಟ್ಟಿದ್ದು. ಅವರಿಗೆ ಕುಣಗಲ್ ಮೇಲಿನ ಪ್ರೀತಿ, ಕುಣಗಲ್ ಜನರ ಮೇಲಿನ, ರೈತರ ಮೇಲಿರತಕ್ಕಂತ ಕಾಳಜಿ, ಜನಸಾಮಾನ್ಯರ ಮೇಲಿನ ಕಾಳಜಿಯನ್ನ ತೋರಿಸ್ತದೆ. ಅವರಿಗೆ ಅಷ್ಟೊಂದು ಹಿತಾಸಕ್ತಿ
ಅವ್ರಿಗೆ ಇಲ್ಲ ಇದಾಗಬೇಕು ಅಂದಿದ್ರೆ ಅವ್ರ ಸರ್ಕಾರ ಇತ್ತು, ಅವ್ರ ಸರ್ಕಾರದಲ್ಲಿ ಅವರು ಅದನ್ನ ಜಾರಿಗೆ ತರಬಹುದಾಗಿತ್ತು. ಈಗ ಬಂದು ನಿಮ್ಗೆ ಓಟ್ ಹಾಕಿ ನಾವಿಬ್ರು ಒಟ್ಟಾಗಿದ್ದೀವಿ ಅಂತ ಹೇಳಿದ್ರೆ ಯಾತಕ್ಕೆ ಓಟ್ ಹಾಕ್ಬೇಕು? ನಿಮ್ ಕಷ್ಟಕ್ಕಾಗ್ಲಿಲ್ಲ, ನಿಮ್ ಸುಖಕ್ಕಾಗ್ಲಿಲ್ಲ, ಬರೀ ನೀವು ಓಟ್ ಹಾಕ ಮಿಷಿನ್ ಅಂದ್ಬಿಟ್ಟು ಓಟ್ ಹಾಕ್ಸ್ಕೊಳ್ಳೋದಕ್ಕೆ ಮಾಡಿದ್ರೆ ಇವತ್ತೇನು ಪ್ರತಿಯೊಂದಕ್ಕೂ ಕೂಡ ತೆರಿಗೆಯನ್ನ ವಸೂಲಿ ಮಾಡ್ತಾ ಕಾಲ ಕಳೀತಾ ಇದ್ದೀವಿ, GST ವಸೂಲಿ ಮಾಡ್ತಾ ಕಾಲ ಕಳೀತಾ ಇದ್ದೀವಿ. ನಿಮ್ ಬದುಕು ಎಷ್ಟು ಕಷ್ಟ ಆಗೈತೆ ಅಂತ ಹೇಳಿ ಬಿಜೆಪಿ ಅವ್ರು ಕೇಳಲಿಲ್ಲ, ನರೇಂದ್ರ ಮೋದಿ ಸರ್ಕಾರ ಕೇಳಲಿಲ್ಲ. ಏನೋ ಹೇಳಿದ್ರು ಎಲ್ರಿಗೂ 15 ಲಕ್ಷ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಅಕೌಂಟ್ ಓಪನ್ ಮಾಡಿಸಿ ಅಂತ. ಎಲ್ಲ ನನ್ನ ತಾಯಂದ್ರು ಹೋಗಿ ಬ್ಯಾಂಕ್ ಅಕೌಂಟು ಮೋದಿ ಅಕೌಂಟು ಅಂತ ಓಪನ್ ಮಾಡಿಸುತ್ತೆ. ಕ್ಯೂನಲ್ಲಿ ನಿಂತದ್ದೆ, ಇವತ್ತು ಬರ್ತದೆ, ನಾಳೆ ಬರ್ತದೆ, ನಾಳಿದ್ದು ಬರ್ತದೆ. ಅದೇನೋ ಡಿಮಾನಿಟೈಸೇಷನ್ ಮಾಡದೆ ಇಟ್ಕೊಂಡು ದುಡ್ಡು ಬತ್ತು ಬಿಡು, ಎಲ್ಲ ಕಪ್ಪಣ ಬಂದ್ಬಿಡ್ತು, ದುಡ್ಡು ಬತ್ತು ಅಂತ ಪಾಪ ಎಲ್ಲ ಕಾಯ್ಕೊಂಡು ಕೂತಿದ್ರು. ಏನೋ ಹೊಸಿ ಮನೆ ಕಟ್ಕೊಬಿಡುವ, ಸಾಲ ಗೀಲ ತೀರ್ಸ್ಕೊಬಿಡುವ, ಮಗಳ ಮದುವೆ ಮಾಡ್ಬಿಡುವ ಅಂತ. ಡಿಮಾನಿಟೈಸೇಷನ್ ಆಯ್ತು, ಕಪ್ಪಣನೂ ಬಂದದ್ದಾಯ್ತು. ಯಾವುದೂ ಇಲ್ಲ, ಕಪ್ಪಣನೂ ಇಲ್ಲ, ಡಿಮಾನಿಟೈಸೇಷನ್ ಇಲ್ಲ, ಬ್ಯಾಂಕ್ ಅಕೌಂಟು ಇಲ್ಲ, ಏನು ಇಲ್ಲ. ಕೊನೆಗೆ ಅಕೌಂಟ್ ನೋಡಿದ್ರೆ ಇವ್ರು 500 ರೂಪಾಯಿ ಹಾಕಿದ್ದು, ಇವ್ರು 500 ರೂಪಾಯಿಯೂ ಕಾಲು. ನಿಮ್ 500 ರೂಪಾಯಿ ಹೋಯ್ತಾ ಇಲ್ವಾ? ಹೋಯ್ತಾ ಇಲ್ವಾ? ಯಾರ ದುಡ್ಡು? ನಿಮ್ ದುಡ್ಡು. ಈಗ ಬಂದ್ಬಿಟ್ಟು ಓಟ್ ಹಾಕಿ ಕಾಂಗ್ರೆಸ್ ಅವ್ರು ಗ್ಯಾರಂಟಿ ಕೊಟ್ಬಿಟ್ಟವ್ರೆ, ದೇಶ ದಿವಾಳಿ ಆಗೋಯ್ತದೆ, ರಾಜ್ಯ ದಿವಾಳಿ ಆಗೋಯ್ತದೆ. ಬಡವ್ರಿಗೆ ಸಹಾಯ ಮಾಡಿದ್ರೆ ರಾಜ್ಯ ದಿವಾಳಿ ಆಗೋದತ್ತೆ. ಮೋದಿ ಸರ್ಕಾರ ಬಂದ ಮೇಲೆ ಬಿಸ್ಕೆಟ್ಗೂ ಟ್ಯಾಕ್ಸ್ ಇಸ್ಕೊತಾವ್ರೆ, ಕಾಫಿಗೂ ಟ್ಯಾಕ್ಸ್ ಇಸ್ಕೊತಾವ್ರೆ, ಹಾಲ್ಗೂ ಟ್ಯಾಕ್ಸ್ ಇಸ್ಕೊತಾವ್ರೆ, ಬೆಲ್ಲಕ್ಕೂ ಟ್ಯಾಕ್ಸ್ ಇಸ್ಕೊತಾವ್ರೆ. ಬಡವರಿಗೆ ಬದುಕಕ್ಕೆ ಬಿಡ್ತಾ ಇಲ್ಲ. ಎಲ್ಲಿ ಬಿಡ್ತಾ ಇದಾರೆ ಬಡವ್ರ ಬದುಕಕ್ಕೆ? ಇದು ನೀವು ಲೆಕ್ಕ ಹಾಕ್ಬೇಕಾ ಬೇಡವಾ?